ರಾಯಚೂರಿನ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಮಧು ಪತ್ತಾರ್ ಅನುಮಾನಾಸ್ಪದ ಸಾವಿಗೆ ಸಿಎಂ ಕುಮಾರಸ್ವಾಮಿ ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ವಿದ್ಯಾರ್ಥಿನಿಯ ಸಾವು ಅತೀವ ನೋವು ತಂದಿದೆ. ಈ ಪ್ರಕರಣದ ಕುರಿತು ರಾಯಚೂರು ಎಸ್ಪಿ ಅವರಿಂದ ಮಾಹಿತಿ ಪಡೆದಿದ್ದೇನೆ. ಒಬ್ಬನನ್ನ ಬಂಧಿಸಿ ತನಿಖೆ ಮುಂದುವರೆದಿದೆ. ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಹಾಗೂ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದೇನೆ ಎಂದು ತಿಳಿಸಿದ್ದಾರೆ. ಆಕೆಯ ಹೆತ್ತವರಿಗೆ ಭಗವಂತ ಈ ನೋವು ಭರಿಸುವ ಶಕ್ತಿ ಕೊಡಲಿ. ಹೆಣ್ಣು ಮಕ್ಕಳ ಮೇಲಿನ ಇಂತಹ ಪೈಶಾಚಿಕ ಕೃತ್ಯ ಖಂಡನೀಯ ಎಂದು ಸಿಎಂ ಟ್ವೀಟ್ ಮಾಡಿದ್ದಾರೆ. ಇನ್ನು ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ವಿಶ್ವಕರ್ಮ ಸಮಾಜದ ಮುಖಂಡರು ಒಟ್ಟಾಗಿ ಏಪ್ರಿಲ್ 25ರಂದು ರಾಯಚೂರು ಬಂದ್ ಮಾಡುವುದಾಗಿ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಇನ್ನು ವಿದ್ಯಾರ್ಥಿ ರಾತ್ರಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಮೇಣದ ಬತ್ತಿ ಹಚ್ಚಿ ಮೌನಾಚರಣೆ ಮಾಡಿದರು. ನನ್ನ ಸ್ವಂತ ತಂಗಿ ಇದ್ದಂಗೆ ಆಲ್ಮೋಸ್ಟ್ ಎಲ್ಲ ಗರ್ಲ್ಸ್ ರಾಯಚೂರಾಗ ಎಲ್ಲ ಗರ್ಲ್ಸ್ ನನ್ನ ಸ್ವಂತ ತಂಗಿ ಇದ್ದಂಗೆ. ಅದ್ರ ಕಾರಣ ನಾನು ಬಂದಿದ್ದೀನಿ. ಈ ಥರ ನೋಡಿದರೆ ಆ ಪೋಸ್ಟ್ ಬಂದು ಡೆಡ್ ಬಾಡಿ ನೋಡಿದರೆ ಅದು ಮರ್ಡರ್ ಆ್ಯಂಡ್ ರೇಪ್ ಆ್ಯಂಡ್ ಮರ್ಡರ್ ಸರ್. ಕಿಡ್ನಾಪ್ ಅವ್ರ ಮಮ್ಮಿ ಹೇಳ್ದಂಗೆ ಕಿಡ್ನಾಪ್ ರೇಪ್ ಆ್ಯಂಡ್ ಮರ್ಡರ್. ಈ ಥರ ಮಾಡಿದರೆ ಅವ್ರಿಗೆ ಕಠಿಣವಾದ ಶಿಕ್ಷೆ ಬೇಕೇ ಬೇಕು ಸರ್. ಈ ಕಠಿಣವಾದ ಶಿಕ್ಷೆ ಆಗಲಿ ಅಂದರೆ ನಾವು ಏನು ಮಾಡ್ಕೋಬೇಕು ಮಾಡ್ತೀವಿ ಸರ್. ಇದು ಜಸ್ಟ್ ಸುಮ್ಮನೆ ಸ್ಯಾಂಪಲ್ ಸರ್. ಎಲೆಕ್ಷನ್ ಟೈಮ್ ಬಿಡ್ತಾ ಇಲ್ಲ, ಪರ್ಮಿಷನ್ ಕೊಡ್ತಾ ಇಲ್ಲ, ಯಾರು ಕೊಡ್ತಾ ಇಲ್ಲ, DC ಸಾಬ್ರು ಕೊಡ್ತಾ ಇಲ್ಲ, ಯಾರು ಕೊಡ್ತಾ ಇಲ್ಲ. ಈ ಸಣ್ಣ ಕ್ಯಾಂಡಲ್ ಹಚ್ಚಕ್ಕೆ ಕೂಡ ಪರ್ಮಿಷನ್ ಬೇಕಂತೆ ಸರ್. ಇಲ್ಲ ನನ್ನ ಸ್ವಂತ ತಂಗಿ ಇದ್ದಂಗೆ ಆಲ್ಮೋಸ್ಟ್ ಎಲ್ಲ ಗರ್ಲ್ಸ್ ರಾಯಚೂರಾಗ ಎಲ್ಲ ಗರ್ಲ್ಸ್ ನನ್ನ ಸ್ವಂತ ತಂಗಿ ಇದ್ದಂಗೆ. ಅದ್ರ ಕಾರಣ ನಾನು ಬಂದಿದ್ದೀನಿ. ಈ ಥರ ನೋಡಿದರೆ ಆ ಪೋಸ್ಟ್ ಬಂದು ಡೆಡ್ ಬಾಡಿ ನೋಡಿದರೆ ಅದು ಮರ್ಡರ್ ಆ್ಯಂಡ್ ರೇಪ್ ಆ್ಯಂಡ್ ಮರ್ಡರ್ ಸರ್. ಕಿಡ್ನಾಪ್ ಅವ್ರ ಮಮ್ಮಿ ಹೇಳ್ದಂಗೆ ಕಿಡ್ನಾಪ್ ರೇಪ್ ಆ್ಯಂಡ್ ಮರ್ಡರ್. ಈ ಥರ ಮಾಡಿದರೆ ಅವ್ರಿಗೆ ಕಠಿಣವಾದ ಶಿಕ್ಷೆ ಬೇಕೇ ಬೇಕು ಸರ್. ಈ ಕಠಿಣವಾದ ಶಿಕ್ಷೆ ಆಗಲಿ ಅಂದರೆ ನಾವು ಏನು ಮಾಡ್ಕೋಬೇಕು ಮಾಡ್ತೀವಿ ಸರ್. ಇದು ಜಸ್ಟ್ ಸುಮ್ಮನೆ ಸ್ಯಾಂಪಲ್ ಸರ್. ಎಲೆಕ್ಷನ್ ಟೈಮ್ ಬಿಡ್ತಾ ಇಲ್ಲ, ಪರ್ಮಿಷನ್ ಕೊಡ್ತಾ ಇಲ್ಲ, ಯಾರು ಕೊಡ್ತಾ ಇಲ್ಲ, DC ಸಾಬ್ರು ಕೊಡ್ತಾ ಇಲ್ಲ, ಯಾರು ಕೊಡ್ತಾ ಇಲ್ಲ. ಈ ಸಣ್ಣ ಕ್ಯಾಂಡಲ್ ಹಚ್ಚಕ್ಕೆ ಕೂಡ ಪರ್ಮಿಷನ್